ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಹೋಗ್ತಾ ಇದ್ದೀನಿ. ಈ ಜಮೀನು ಬಂದು 5 ಎಕರೆ 3 ಗುಂಟೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನು ತಾರ್ ರೋಡಿಂದ ಕೇವಲ ಒಂದು 200 ಮೀಟ್ರ್ ಡಿಸ್ಟೆನ್ಸಲ್ಲಿ ಇದೆ. ನಿಮಗೆ ಜಮೀನಿಗೆ ರೋಡಿನ ವ್ಯವಸ್ಥೆ ಚೆನ್ನಾಗಿದೆ. ನೀವು ನಕಾಶೆ ರೋಡ್ ಮುಖಾಂತರ ಬರಬೇಕು. ನಕಾಶೆ ರೋಡ್ ಬಂದು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಣ್ಣಿನ ರೋಡು. ನಕಾಶೆ ರೋಡು ಚೆನ್ನಾಗಿದೆ. ನೀವು ಒಂದು 200 ಮೀಟ್ರ್ ಡಿಸ್ಟೆನ್ಸಲ್ಲಿ ಈ ಜಮೀನಿಗೆ ನೀವು ಬಂದು ಸೇರ್ಕೋಬೋದು. ದಾರಿದೇನು ಸಮಸ್ಯೆ ಇಲ್ಲ. ಇದು ಒಂದು 20 ಫೀಟ್ ರೋಡ್ ಇದೆ. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನೋಡಿ, ಇಲ್ಲಿ ಈ ಜಮೀನಲ್ಲಿ ಸದ್ಯಕ್ಕೆ ತೊಗರಿ ಹಾಕ್ಕೊಂಡಿದ್ದಾರೆ. ನಾನು ಆವಾಗಲೇ ಹೇಳಿದಾಗೆ ಇದು 5 ಎಕರೆ 3 ಗುಂಟೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನು ಚಳ್ಳಕೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಹಿರಿಯೂರಿಂದ ಈ ಜಮೀನಿಗೆ 35 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ 190 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಿತ್ರದುರ್ಗದಿಂದ ಈ ಜಮೀನನ್ನು ನೋಡೋದಾದರೆ ಚಿತ್ರದುರ್ಗದಿಂದ ಈ ಜಮೀನಿಗೆ 42 ಕಿಲೋಮೀಟರ್ ಆಗುತ್ತೆ. ಜಮೀನು ಚೆನ್ನಾಗಿದೆ. ಇದು ಫ್ಲ್ಯಾಟ್ ಆಗಿದೆ. ಬ್ಲ್ಯಾಕ್ ಸಾಯಿಲು ಅಂದರೆ ಎರೆಮಣ್ಣು ಅಂತ ಹೇಳ್ತೀವಲ್ಲ, ಆ ಮಣ್ಣು ಇದು. ಇವರು ಮಳೆಗಾಲದಲ್ಲಿ ತೊಗರಿ ಹಾಕ್ಕೊಂಡಿದ್ದಾರೆ. ಅಷ್ಟೊಂದು ಇವರು ಮೇಂಟೈನ್ ಮಾಡಿಲ್ಲ. ಕಳೆ ಎಲ್ಲ ಜಾಸ್ತಿ ಬೆಳ್ಕೊಂಡಿದೆ. ತೊಗರಿ ಬೆಳೆನೂ ಸ್ವಲ್ಪ ಕಡಿಮೆ ಇದೆ. ಸದ್ಯಕ್ಕೆ ಇದು ತೊಗರಿ ಹಾಕಿರ್ತಕ್ಕಂಥ ಜಮೀನು. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಹಾಗೆ ಕಸ್ಬಾ ಹೋಬಳಿಗೆ ಬರುತ್ತೆ. ನಾನು ಆವಾಗಲೇ ಹೇಳಿದಾಗೆ ಇದು ದಾರಿದೇನು ಸಮಸ್ಯೆ ಇಲ್ಲ. ಜನರಲ್ ಪ್ರಾಪರ್ಟಿ. ಇದು ತಾರ್ ರೋಡಿಂದ ಒಂದು 200 ಮೀಟ್ರ್ ದೂರದಲ್ಲಿದೆ. ಆ 200 ಮೀಟ್ರ್ ದೂರ ನೀವು ನಕಾಶೆ ರೋಡ್ ಮುಖಾಂತರ ಬರಬೇಕು. ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಈ ಜಮೀನು ನಕಾಶೆ ರೋಡ್ ಪಕ್ಕದಲ್ಲೇ ಒಂದು ಜಮೀನಿದೆ. ಆ ಜಮೀನು ಪಕ್ಕದ ಜಮೀನಿದು. ಅಂದರೆ ಈ ಜಮೀನು ಬಂದು ಉತ್ತರ ಮತ್ತು ದಕ್ಷಿಣ ಫೇಸಿಂಗ್ ಇದೆ. ನಿಮಗೆ ಜಮೀನು ಎಂಟ್ರೆನ್ಸ್ ಎಲ್ಲ ನಿಮಗೆ ದಾರಿ ಸಿಗುತ್ತೆ. ದಾರಿದೇನು ಸಮಸ್ಯೆ ಇಲ್ಲ. ಈ ಜಮೀನಿನ ಎಡಭಾಗ ಮತ್ತು ಬಲಭಾಗ ಅಂದರೆ ಪೂರ್ವ ಪಶ್ಚಿಮ ಬರುತ್ತೆ. ನಿಮಗೆ ಎಡಭಾಗದ ಜಮೀನಲ್ಲಿ ಅಷ್ಟಕ್ಕೊಂದು ಗಿಡಗಳು ಕಾಣಿಸ್ತಿಲ್ಲ. ಬೌಂಡ್ರಿಗೆ ನಿಮಗೆ ಜಮೀನಿನ ಬೌಂಡ್ರಿ ಅಷ್ಟಕ್ಕೊಂದು ಕಾಣಲ್ಲ. ಬಟ್ ರೈಟ್ ಸೈಡಲ್ಲಿ ಮತ್ತು ಎಂಡಲ್ಲಿ ನಿಮಗೆ ಮರಗಳು ಕಾಣಿಸ್ತಿದೆ. ಅದೇ ಈ ಜಮೀನಿನ ಬೌಂಡ್ರಿ. ಇದು ಜಮೀನಿನ ಅಗಲ ಮತ್ತು ಉದ್ದ ಎರಡೂ ಜಾಸ್ತಿನೇ ಇದೆ. ಫ್ಲ್ಯಾಟ್ ಆಗಿದೆ. ಇದು ಬ್ಲ್ಯಾಕ್ ಸಾಯಿಲು, ಎರೆಮಣ್ಣು. ನೀವು ಬೋರ್ ಹಾಕ್ಸ್ಕೋಬೇಕು ಇದರಲ್ಲಿ. ಇಲ್ಲಿ ಅಕ್ಕಪಕ್ಕ ತೋಟಗಳು ಇದ್ದಾವೆ. ಈ ರೋಡಿನ ಎಡಭಾಗದಲ್ಲಿ ಅಂದರೆ ಪಶ್ಚಿಮ ದಿಕ್ಕಿಗೆ ಒಂದು ತೋಟ ಇದೆ. ತೆಂಗಿನ ತೋಟಗಳು ಸುಮಾರು ಇದ್ದಾವೆ ಅಲ್ಲಿ. ಬಲಗಡೆ ಈ ಜಮೀನಿನ ಬಲಭಾಗದಲ್ಲಿ ಒಂದು ಅಡಿಕೆ ತೋಟ ಮಾಡಿದ್ದಾರೆ. ನಿಮಗೆ ನೀವೇನಾದರೂ ಇಲ್ಲಿ ಬೋರ್ ಹಾಕ್ಸ್ಕೊಂಡ್ರೆ LT ಲೈನು ಮಾಡ್ಕೋಬೇಕು. LT ಲೈನ್ ಸ್ವಲ್ಪ ದೂರದಿಂದನೇ ಬರುತ್ತೆ ಈ ಜಮೀನಿಗೆ. ಆಲ್ಮೋಸ್ಟ್ ಒಂದು 5ರಿಂದ 6 ಕಂಬ ಬರುತ್ತೆ. ನಿಮಗೆ ಎಂಡಲ್ಲಿ ಕೆಲವೊಂದು ಮರ ಕಾಣಿಸ್ತಾ ಇದೆ ನೋಡಿ. ಸೊ ಅಲ್ಲಿವರೆಗೂ ಈ ಜಮೀನ ಎಂಡಿದೆ, ಅಂದರೆ ಅಲ್ಲಿವರೆಗೂ ಈ ಜಮೀನು ಹೋಗುತ್ತೆ. ಬಲಭಾಗದಲ್ಲಿ ನಿಮಗೆ ಒಂದು ಜಾಲಿ ಗಿಡಗಳೆಲ್ಲ ಕಾಣಿಸ್ತಾ ಇದೆ ನೋಡಿ. ಅದೆಲ್ಲ ಈ ಜಮೀನಿನ ಬೌಂಡ್ರಿಗೆ ಸೇರಿಕೊಳ್ಳುತ್ತೆ. ನಿಮಗೆ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ನೋಡ್ರಿ, ಅಲ್ಲಿ ತೆಂಗಿನ ತೋಟ ಇದೆಯಾ, ಇದು ಈ ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ತೆಂಗಿನ ತೋಟ. ಇಲ್ಲಿ LT ಲೈನ್ ಕಾಣಿಸ್ತಾ ಇದೆ ನೋಡಿ. ಸೊ ಆಲ್ಮೋಸ್ಟ್ ಅಲ್ಲಿಂದ ಈ ಜಮೀನಿಗೆ ನೀವು LT ಲೈನ್ ತೊಗೊಬರ್ಬೇಕಾಗತ್ತೆ ಬೋರ್ ಹಾಕ್ಸ್ಕೊಂಡ್ರೆ. ಈ ಜಮೀನು ಚಳ್ಳಕೆರೆ ಟು ಹಿರಿಯೂರು ಮಾರ್ಗದಲ್ಲಿ ಬರ್ತಕ್ಕಂಥ ಒಂದು ಜಮೀನು. ಈ ಜಮೀನು ನ್ಯಾಷನಲ್ ಹೈವೇಗೆ ಹತ್ರನೇ ಇದೆ. ಇದು ಅಷ್ಟಕ್ಕೊಂದು ದೂರನೂ ಆಗಲ್ಲ. ವಿಲೇಜ್ ಪಕ್ಕದಲ್ಲೇ ಇರ್ತಕ್ಕಂಥ ಜಮೀನು. ವಿಲೇಜ್ಗೂ ಅಷ್ಟಕ್ಕೊಂದು ದೂರ ಇಲ್ಲ. ಬೋರ್ ಹಾಕ್ಸ್ಕೊಂಡ್ರೆ ನೀರು ಬೀಳುತ್ತೆ ಸ್ನೇಹಿತರೆ. ಯಾಕಂದರೆ ಇಲ್ಲಿ ಜಮೀನಿನ ಬಲಭಾಗದಲ್ಲಿ ಆಲ್ರೆಡಿ ಅಡಿಕೆ ತೋಟ ಮಾಡಿದ್ದಾರೆ. ಎಡಭಾಗದಲ್ಲಿ ಸುಮಾರು ತೋಟಗಳಿದ್ದಾವೆ. ಇದನ್ನು ಒಂದು ಒಳ್ಳೆ ನೀರಾವರಿ ತೋಟ ಆಗಿ ಕನ್ವರ್ಟ್ ಮಾಡ್ಬೋದು. ಯಾಕಂದರೆ ಜಮೀನಲ್ಲಿ ಅಷ್ಟಕ್ಕೊಂದು ಏರುಪೇರಿಲ್ಲ. ಫ್ಲ್ಯಾಟ್ ಆಗಿದೆ ಜಮೀನು. ಒಂದು ಒಳ್ಳೆ ನೀರಾವರಿ ಜಮೀನಾಗಿ ಇದನ್ನು ಕನ್ವರ್ಟ್ ಮಾಡ್ಬೋದು. ನೀವೇನಾದರೂ ಚಳ್ಳಕೆರೆ ಸರೌಂಡಿಂಗಲ್ಲಿ ಒಂದು 10 to 15 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಏನಾದರೂ ಒಂದು ಒಳ್ಳೆ ಎರೆನೆಲ್ಲ ನೋಡ್ತಾ ಇದ್ದೀರಂದರೆ ಇದೊಂದು ಒಳ್ಳೆ ಜಮೀನಿದು. ಈ ಜಮೀನಿಗೆ ನಾನು ಆವಾಗಲೇ ಹೇಳಿದಾಗೆ ದಾರಿದು ಏನೂ ಸಮಸ್ಯೆ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ.
ಇದು ಜನರಲ್ ಪ್ರಾಪರ್ಟಿ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 15 ಲಕ್ಷದಿಂದ 16 ಲಕ್ಷ ಹೇಳ್ತಿದ್ದಾರೆ ಒಂದು ಎಕರೆಗೆ. ಕೂತ್ಕೊಂಡು ಮಾತಾಡಿದರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಕೊಡ್ಬೋದು, ಈ ಜಮೀನಿಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತಲೂ ಹೇಳಿರೋದ್ರಿಂದ ಇದು ಊರಿಗೂ ಹತ್ರ ಇದೆ, ಹಾಗೆ ರೋಡ್ಗೆ ಸ್ವಲ್ಪ ಹತ್ರನೇ ಇದೆ, ಅಷ್ಟಕ್ಕೊಂದು ದೂರ ಇಲ್ಲ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.